ಬರ್ಡೇ ಟು ಯು. ನನ್ನ ಮಗಂದು ಮತ್ತು ನವಿಂದಿಬ್ರದ್ದು ಕೂಡ ಬರ್ತಡೇ. ಕರೆಕ್ಟಾಗಿ 12 ಗಂಟೆಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಕೇಕೆಲ್ಲ ತಗೊಬಂದು ಇಟ್ಕೊಂಡಿದ್ದೀವಿ. ಅವ್ರನ್ನೂ ಕೂಡ ಎಬ್ಸಿದ್ದೀವಿ. ನನ್ನ ಮಗ ನೋಡಿ ಫುಲ್ ನಿದ್ದೆ ಹೊರಟೋಗಿದ್ದಾನೆ. ಹೇಳಿದ್ರು ಎಬ್ಸಿದ್ರು ಹೇಳ್ತಾ ಇಲ್ಲ. ಇಲ್ಲಿ ನೋಡಿಲ್ಲಿ ಅವನ್ನ ನಿದ್ದೆಗೆ ಹೋಗ್ಬಿಟ್ಟಿದ್ದಾನೆ. ನವೀನ್ ಸ್ಮೈಲ್ ಕೊಡ್ತಾ ಇದ್ದಾರೆ. ಅವರು ನಿದ್ದೆ, ಎಲ್ರಿಗೂ ನಿದ್ದೆ. ನಾವು ಟಿ ವಿ ನೋಡ್ತಾ ಇಷ್ಟ ತನಕ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಯ್ಯೋ ಬಳಸ್ತೇಂಡು ಕಣ್ರಿ. ಟಿ ವಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಕರೀತಾ ಇದ್ದೀವಿ. ಆದರೆ ಅವರು ಬರ್ತಾ ಇಲ್ಲ. ಇಬ್ಬರು ಕೂಡ ನಿದ್ದೆ ಹೊರಟೋಗಿದ್ದಾರೆ. ನನ್ನ ಮಗ ಅಂತೂ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ನೋಡಿ ಅವನು ನಿದ್ದೆ ಮಾಡ್ತಾ ಇದ್ದಾನೆ. ಹ್ಯಾಪಿ ಬರ್ಡೇ ಮಗ್ನೆ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಹಮೀದ್, ಹ್ಯಾಪಿ ಬರ್ಡೇ ಟು ಯು. ಈಗ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ನಡೀತಾ ಇದ್ದೆ. ಅಪ್ಪ ಮಗಂದಿಬ್ರದ್ದು ಕೂಡ ಖುಷಿ ಅಲ್ವಾ? ಅಪ್ಪ ಮಕ್ಳದ್ದು ಇಬ್ರದ್ದು ಕೂಡ ಒಂದೇ ದಿನ ಬರ್ತಡೇ ಆದರೆ ನಮಗಂತೂ ಫುಲ್ ಖುಷಿ. ವರ್ಷನೂ ಕೂಡ ಹೀಗೆ ಇಬ್ಬರು ಬರ್ತಡೇನೂ ಕೂಡ ಸೆಲೆಬ್ರೇಷನ್ ಮಾಡ್ತೀವಿ. ಆದರೆ ಈ ವರ್ಷ ಮಾತ್ರ ಮಧ್ಯರಾತ್ರಿ 12 ಗಂಟೆಯಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಅಲ್ಲಿ ನಾವು ಕರ್ಗು ಮಗಳ ನೋಡಿ ಇಲ್ಲಿ. ನೀವೇನ್ರಿ ನೋಡಿ ಫೋಟೋಕ್ಕೆ ಅಂದರೆ ತಿನ್ಸಿ ಬೇಗ ಇವಾಗ ಹೋಗು ಮಗನು. ನನ್ನ ಮಗ ನೋಡಿ ಫುಲ್ ನಿದ್ದೆ ಹೊರಟೋಗಿದ್ದಾನೆ. ಹ್ಯಾಪಿ ಬರ್ಡೇ. ಇಲ್ಲಿ ನೋಡ್ರಿ ಇಬ್ರು ನೋಡ್ರ ಇಲ್ಲಿ ಹೆಂಗೆ ಬೇಕು ಹಂಗಂಗೆ ತಿನ್ನಿಸ್ತಾರೆ. ಗಾಯ್ಸಿರು ಫೋಟೋಕ್ಕೆ ನಿಂತ್ಕೊಳ್ಳೋದೇ ಇಲ್ಲ ಅಂತಾರೆ. ಇವನಿಗೆ ನಿದ್ದೆ ನೋಡಿ. ಇರೋ ಬಾರ, ಅವಳು ಯಾರು ತಿನ್ಸಳು ಕೇಕ ಮಗನೆ? ಯಾಕ್ರಿ ನಾನೇನು ಮಾತಾಡೋದು ಯಾರಿಗೂ ಹೊರಗಡೆ ಕೇಳಿಸಲ್ಲಕ್ಕ, ಸುಮ್ಮನೆ ರೀ. ಇಲ್ಲಿ ನೋಡವ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾರೆ ಕಣಂತೆ. ಈ ಕಡೆ ನೋಡಿಲಿ ಹೆಂಗೆ ಬೇಕು ಹಂಗಂಗೆ ತಿನ್ನಿಸಿ ನೀವು. ನೀನು ಮಧ್ಯಪ್ಪ. ಲಾಟ್ರಿ ಹೊಡಿತು ನೋಡು ಬಂಪರ್. ಈ ಕಡೆ ನೋಡಾಯ್ತು ಒಂಚೂರ ಮಗನು. ಎಲ್ಲ ನಿದ್ದೆಗೆ ಹೋಗೋರೆ ಗಾಯ್ಸ್ ಇವ್ರು ನೋಡಿ. ಅಯ್ಯೋ ರಾಮ. ಇನ್ನೊಂದ್ಸರಿ ಕೊಡಿ ಮುತ್ತ. ಸಾಕು ಅವನು ಆಗ್ಲೇ ಇಲ್ಲಿ ಗೊಬ್ಬರ ಹಾಕೊಂಡು ಮಲ್ಕೊಂಡೆ. ಅದೇ ನಾವೆಲ್ಲ ಎದ್ದಿ ಮಲ್ಕೌಟ್ರಿ ಹೇಳಕ್ಕಾಗಲ್ವಲ್ಲ ಅಂತ ಟಿವಿ ನೋಡ್ತಾ ಕೂತಿದ್ವಿ. ಓಕೆ ಗಾಯ್ಸ್, ಇವಾಗ ತಾಜಿ ಮಾಡ್ತೀವಿ. ಮತ್ತೆ ನಾಳೆ ಸಿಗ್ತೀನಿ. ಗುಡ್ ನೈಟ್.
ಹಾಯ್ ಹಲೋ ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ವ್ಲಾಗ್. ಇವತ್ತು ಶ್ರಾವಣ ಶನಿವಾರ, ಮೊದಲನೇ ಶ್ರಾವಣ ಶನಿವಾರದ ಶುಭಾಶಯಗಳು. ನೋಡ್ತಿದ್ದಂಗೆ ಆಷಾಢ ಶುಕ್ರವಾರ ಕಳೆದೋಯ್ತು, ಶ್ರಾವಣ ಶನಿವಾರ ಬಂದೇ ಹೋಯ್ತು. ಶುಕ್ರವಾರ ಅಂದು ಶುಕ್ರವಾರನೇ ನೆನಪಾಯ್ತೈತೆ, ಅದೇ ಬಾಯಿಗೆ ಬರ್ತೈತೆ. ನಾವು ಬೆಳಗ್ಗೆನೇ ಕೂಡ ಎದ್ದು ವಾರ ಪೂಜೆ ಎಲ್ಲ ಮುಗಿಸ್ದೆ. ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಸ್ವಲ್ಪ ದೇವಸ್ಥಾನಗಳಿಗೆಲ್ಲ ಹೋಗಿದ್ದು ಬಂದು ಕೆಲಸ ಅದು ಇದು ಅಂತ ಕೆಲಸನೇ ಆಗೋಯಿತು. ವಿಡಿಯೋ ಸ್ಟಾರ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಮೊದಲನೇ ಶ್ರಾವಣದ ಶನಿವಾರ, ಎಲ್ರಿಗೂ ಶುಭಾಶಯಗಳು. ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಡಾರ್ಲಿಂಗ್ ಪತಿದೇವರದ್ದು ಮತ್ತು ನನ್ನ ಚಿಕ್ಕ ಮಗ ಮುದ್ದಿನ ಮಗಂದು ಇವತ್ತು ಹುಟ್ಟಿದಬ್ಬ. ಇಬ್ಬರದ್ದು ಕೂಡ ಹುಟ್ಟಿದಬ್ಬ. ನವೀನ್ ಕೆಲ್ಸಕ್ಕೆ ಹೋಗಿದ್ರು, ಡ್ಯೂಟಿಗೆ ಹೋಗಿದ್ರು. ಡ್ಯೂಟಿಯಿಂದ ಬೇಗನೆ ಬರ್ತೀನಿ ಅಂತ ಹೇಳಿದರು, ಬಂದಿದ್ದಾರೆ. ಫ್ರೆಶ್ ಅಪ್ ಆಗ್ತಾಯಿದ್ದಾರೆ. ದೇವ್ರ ದೀಪ ಹಚ್ಚಿ ಬೆಳಗ್ಗೆ ನಾನು ಪೂಜೆ ಮಾಡಿದ್ದೀನಿ. ಇವಾಗ ನೀವು ಪೂಜೆ ಮಾಡಿ ಅಂತ ಹೇಳಿದ್ದೀನಿ. ಮಕ್ಕಳು ಅಣ್ಣ ತಮ್ಮ ಇಬ್ಬರು ಕೂಡ ಹೊರಗಡೆ ಹೋಗಿದ್ದಾರೆ. ಅವರು ಬರೋಷ್ಟರೊಳಗೆ ನಾವು ಕೂಡ ಇವಾಗ ರೆಡಿ ಆಗ್ತೀವಿ. ನಾವು ಇವಾಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ನವೀನ್ ಬೆಳಿಗ್ಗೆ ಹೋಗಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಇವಾಗ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀವಿ. ರಾತ್ರಿ ಕರೆಕ್ಟಾಗಿ 12 ಗಂಟೆಗೆ ಅಪ್ಪ ಮಗಂಗೆ ಇಬ್ಬರಿಗೂ ಕೂಡ ಕೇಕ್ ಕಟ್ ಮಾಡಿಸಿದ್ವಿ. ಅದರ ಕ್ಲಿಪ್ಪಿಂಗ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಅಷ್ಟರೊಳಗೆ ನಾನು ಕೂಡ ರೆಡಿ ಆಯ್ತೀನಿ. ಓಕೆ ಗಾಯ್ಸ್, ನಾವು ರೆಡಿಯಾಗಿ ಕೂತ್ಕೊಂಡ್ವಿ. ನನ್ನ ಮಕ್ಕಳು ಹೊರಗಡೆ ಹೋಗಿರೋರು ಇನ್ನೂ ಕೂಡ ಬಂದಿಲ್ಲ. ಟೈಮ್ ಬಂದು 6:45 ಆಯ್ತಾ ಬಂತು. ಇನ್ನೇನೋ ಇನ್ನೊಂದು 10 ನಿಮಿಷ ಕಳೆದ್ರೆ 7 ಗಂಟೆ. ಇಲ್ಲೇ ನಮ್ಮ ಮನೆ ಹತ್ರನೇ ಇರುವಂಥ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಕಾಯ್ತಾ ಕೂತಿದ್ದೀವಿ. ಪೂಜೆ ಮಾಡಿಸ್ಕೊಬರೋಣ. ಅಪ್ಪ ಮಗುಂದು ಇಬ್ಬರದು ಕೂಡ ಇವತ್ತು ಬರ್ತಡೇ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ಇವತ್ತು ಮೊದಲನೇ ಶ್ರಾವಣ ಶನಿವಾರ ಇರೋದ್ರಿಂದ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳಿ ಕಾಯ್ತಾ ಕೂತ್ಕೊಂಡೆ. ಆದರೆ ಅವ್ರು ಇನ್ನೂ ಬಂದಿಲ್ಲ, ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ಇವಾಗ ಫೋನ್ ಮಾಡಿದ್ದಕ್ಕೆ ಸಿಟಿಲಿದ್ದೀವಿ ಅಂತ ಹೇಳಿದ್ರು. ಬರ್ತಾಯಿದ್ದೀವಿ, ಇನ್ನೊಂದು 20 ನಿಮಿಷ ಅಂತ ಹೇಳಿದ್ರು. 20 ನಿಮಿಷ ಅಂತ ಹೋಗಿ ಅರ್ಧ ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ಪಾಪ ನನ್ನ ಹೆಣ್ಮಕ್ಳು ಕೂಡ ರೆಡಿಯಾಗಿ ಕೂತಿದ್ದಾವೆ, ಅವೇ ಕೂಡ. ಆದರೆ ಅವ್ರು ಮಾತ್ರ ಬಂದಿಲ್ಲ. ಇವಳು ಬೇಜಾರಾಗಿ ಏನು ಮಾಡ್ತಾಳೆ ನೋಡಿ. ಇವಳು ಬೇಜಾರಾಗಿ ಈ ಥರ ಮಲ್ಕೊಬಿಟ್ಟವಳೆ. ಇವಳು ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಕೂತವಳೆ. ಮಗಳು ಇನ್ನು ತಮ್ಮದಿರಲ್ಲಿ ಜೋಬಿಲ್ವಲ್ಲ, ಜೋಬಿಲ್ವಂತೆ ಗಾಯ್ಸ್. ತಮ್ಮದಿರ್ನ ಜೋಬಲ್ಲಿ ಇದ್ದಾರ ನೋಡೋಣ ಅಂತ. ನಾವು ಹಾಗೇನೆ ಯಾರಾದರೂ ಏನಾದರೂ ಕೇಳಿದ್ರೆ, ಓ ಇಲ್ಲಿ ನಮ್ಮ ಜೋಬಲ್ಲಿ ಇಲ್ಲ, ನಮ್ಮ ಪ್ಯಾಕೆಟಲ್ಲಿ ಅಂತ ಹೇಳ್ತಾ ಇದ್ವಿ. ಆ ಥರ ತಮಾಷೆ ಮಾಡ್ತಾಯಿದ್ವಿ. ಆದರೆ ಇನ್ನೂ ಬಂದಿಲ್ಲ. ಇವಾಗ ಫೋನ್ ಮಾಡ್ತೀನಿ, ನೋಡೋಣ ಎಲ್ಲಿದ್ದಾರೆ ಅಂತ. ಟೈಮ್ ಅಂತೂ ಓಡ್ತಾ ಇದೆ. ನಾವು ಕೂತ್ಕೊಂಡು ಟೈಮ್ ಕೂತ್ಕೊಡಲ್ಲ. ಬೇಡ ಕಣವ, ನಿನ್ನ ಮೇಕಪ್ಪು ಬೇಡ, ಏನು ಬೇಡ, ನಾನು ಇರೋದೇ ಸಾಕು. ನಾನು ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ದೇವಸ್ಥಾನಕ್ಕಲ್ವಾ ಹೋಗೋಣ ಅಂತ. ಬೆಳಿಗ್ಗೆ ಎಲ್ಲ ಸೀರೆ ಹಾಕ್ಕೊಳ್ಳೋಕೆ ಟೈಮೇ ಆಗಲಿಲ್ಲ. ಹಾಗೆ ದೇವಸ್ಥಾನಕ್ಕೆ ಡ್ರೆಸ್ಸಲ್ಲೇ ಹೋಗಿ ಬಂದೆ. ಇವಾಗ ಸೀರೆ ಹಾಕಿದ್ದೀನಿ. ನೋಡೋಣ ಎಲ್ಲವ್ರೆ ಅಂತ. ಫೋನ್ ಆದರೂ ಮಾಡ್ತೀನಿ ಅವ್ರಿಗೆ. ಏನಾ ಹಾಂ ಏನ್ರೇ ಚಿಕ್ಕಪ್ಪನೂ ಹಂಗೆ ಅಂತ ಅದೇ. ನವೀನ್ ಕೂಡ ರೆಡಿಯಾಗಿ ಕೂತಿದ್ದಾರೆ ನೋಡಿ ಇಲ್ಲಿ. ಪಾಪ ಅವರು ಬರಿಬೇಕಂತೆ, ರೈಟಿಂಗ್ ವರ್ಕ್ ಇದೆಯಂತೆ ಅಲ್ವಾ ನವೀನ್? ಹಾಂ ಹೌದು, ಅವ್ರಿಗೆ ರೈಟಿಂಗ್ ವರ್ಕ್ ಇದೆಯಂತೆ, ಬರಿಬೇಕಂತೆ. ಅದಕ್ಕೋಸ್ಕರ ಪಾಪ ಕೂತಿದ್ದಾರೆ ಮಕ್ಳನ್ನ ಕಾಯ್ತಾ. ಈಗ ನೀನು ಬರಲಿಲ್ಲ ಅಂತಂದರೆ ನಾನು ಬರೆಯೋಕೆ ಕೂತ್ಕೋತೀನಿ ಅಂತ ಹೇಳ್ತವ್ರೆ. ಆದರೆ ನನ್ನ ಮಕ್ಕಳು ಇನ್ನೂ ಪತ್ತೆ ಇಲ್ಲ ನೋಡಿ. ಮಕ್ಕಳು ದೊಡ್ಡವರಾಯ್ತಾ ಕೈಗೆ ಸಿಗಲ್ಲ ಅಂತಾರೆ ಗಂಡು ಮಕ್ಕಳು. ನಿಜ. ನನ್ನ ಮಕ್ಕಳಂತೂ ಎಷ್ಟು ಗೊತ್ತವ್ರು ಹೋಗಿದ್ದು ಟೈಮು 3 ಗಂಟೆಲಿ ಹೋದವರು ಇನ್ನೂ ಬಂದಿಲ್ಲ. 7 ಗಂಟೆ ಹತ್ತತ್ರ ಆಗ್ತಾಯಿದೆ, ಇನ್ನೂ ಕೂಡ ಬಂದಿಲ್ಲ. ಅವ್ರ ಅಪ್ಪನ ಏನಾದರೂ ಕೇಳಿರಿ ಅಂತಂದ್ರು ಅವ್ರು ಏನು ಕೇಳಲ್ಲ. ಫೋನ್ ಮಾಡ್ತೀನಿ ಎಲ್ಲಿದ್ದಾರೆ ಅಂತ ಕೇಳ್ತೀನಿ ಗಾಯ್ಸ್. ಇಷ್ಟ ತನಕ ಬಂದಿದ್ದಾರೆ. 3 ಗಂಟೆಲಿ ಹೋಗಿ ಇವಾಗ ಬಂದು ಮುಖ ತೊಳಿತಾ ಇದ್ದಾರೆ. ಬೇಗ ಹೋಗೋಣ ಅಂತ ಹೇಳಿದ್ರೆ
ಬಂದ ತಕ್ಷಣ ಮುಖ ತೊಳ್ಕೊಳ್ಳಿ ಫಟ 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 ಅಂತ ಹೇಳಿದ್ರೆ ಕೂತು ನಿಂತು ಟೈಮ್ ಪಟಾಪಟನೆ ಏನೋ ಒಂದು ನೋಡಲ್ಲಿ. ಸರಿ ಬಾ ಬೇಗ, ಈಗ ಮುಖ ಮುಚ್ಕೋಬೇಡ ನೀನು, ಟೈಮ್ 7 ಗಂಟೆ ಆಗೇ ಹೋಯ್ತು. ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಕೂತಿದ್ದು ಆರಾಮಾಗಿ ಬರೋಣ ಅನ್ಕೊಂಡ್ರೆ ಯಾವಾಗಲೂ ಹಿಂಗೆ ಬೇಗ ಬೇಗ ಹೋಗ್ಬೇಕು, ಬೇಗ ಬೇಗ ಬರಬೇಕು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಇವಾಗ ನಾನು ಅಂದ್ಕೊಂಡೆ ಬೇಗ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಆರಾಮಾಗಿ ಬರೋಣ ಅಂತ ಅಂದ್ಕೊಂಡೆ. ಆದರೆ ಈಗ ಅಲ್ಲೆಲ್ಲ ಸ್ವಲ್ಪ ಕೂರೋಕ್ಕಾಗಲ್ಲ, ಏನೊಂದು 5-10 ನಿಮಿಷ ಇರ್ಬೋದು ಅಷ್ಟೇ. ಬಂದು ಅಡುಗೆ ಮಾಡಬೇಕು, ಟೈಮ್ ಆಗೋಗಿದೆ. 8:30 ಮನೇಲಿ ಇರಬೇಕು. ಬಂದು ಅನ್ನ ಮುದ್ದೆ ಮಾಡಬೇಕು. ಸಾಂಬಾರು ಮಾಡಿದ್ದೀವಿ, ಒಗ್ಗರಣೆ ಕೊಟ್ಟಿಲ್ಲ, ಬಂದು ಒಗ್ಗರಣೆ ಕೊಟ್ಕೋಬೇಕು. ಈಗ ಬೇಗ ಬೇಗ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊ ಬರಬೇಕು. ಬಾಳೆಹಣ್ಣು ಮಾತ್ರ ತಗೊಂಡಿದ್ದೀನಿ, ಅಲ್ಲಿ ವೈಟ ಪೂಜೆ ಸಾಮಾನು ತಗೊಳ್ಳೋಣ, ಕಾಯಿ, ಒಂದು ಕಡ್ಡಿ ಕರ್ಪೂರ ಅದೆಲ್ಲ ತಗೊಳ್ಳೋಣ ಅಂತ ಹೇಳಿ ಬಾಳೆಹಣ್ಣು ಇತ್ತು ಮನೇಲಿ, ಬಾಳೆಹಣ್ಣು ಮಾತ್ರ ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ಮುದ್ದೆ ಹೊಟ್ಟೋದ್ರಾ? ಇದಕ್ಕೆ ಮಾತ್ರ ಫಾಸ್ಟಾಗಿರ್ತಾರೆ. ನಾನು ಇಲ್ಲೇ ಹೊಡಿಬೇಕೇನೋ ಕಾಯಿ ಹೊಡ್ಕೊ ಬನ್ನಿ, ಅಲ್ಲಿ ಹೋಗೋಣ. ಹೊಡಿ ಇನ್ನೊಂದೆಟ್ಟು ಕಾಯಿ ಹೊಡ್ಯಕ್ಕಂತೂ ಸಾಹಸ ಮಾಡಿಬಿಟ್ಲು. ನಾವು ದೇವಸ್ಥಾನಕ್ಕೆ ಹೋದ್ವಿ. ಆಂಜನೇಯ ಸ್ವಾಮಿ ದೇವರಿಗೆ ನಾವು ಪೂಜೆನ ಮಾಡಿಸಿದ್ದು, ಅರ್ಚನೆ ಎಲ್ಲನೂ ಮಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಒಂದು 5-10 ನಿಮಿಷ ಅಷ್ಟೇ. ಹೊರಗಡೆ ಬಂದರೆ ಸಣ್ಣ ಸಣ್ಣ ಹನಿ ಬೀಳ್ತಾ ಇತ್ತು. ಏನು ಮಾಡೋಕ್ಕಾಗಲ್ಲ, ಹೊರಟೋಗೋಣ, ಇಲ್ಲೇ ಕೂತಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ದೇವಸ್ಥಾನದಲ್ಲ ಒಂದು 5-10 ನಿಮಿಷ ಕೂತ್ಕೊಂಡು ಮನೆಗೆ ಹೊರಟು ಬಂದ್ವಿ. ಆಗಿದ್ರೂ ಮಳೆ ನಿಲ್ಲೇ ಇಲ್ಲ. ವೆಲ್ಕಮ್ ಬ್ಯಾಕ್ ಗಾಯ್ಸ್. ರಾತ್ರಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ದೇವಸ್ಥಾನದಿಂದ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡೋಷ್ಟೊಳಗೆ ಲೇಟ್ ಆಗೋಯಿತು. ಆಲ್ರೆಡಿ ಮಳೆನೂ ಕೂಡ ಸ್ಟಾರ್ಟ್ ಆಗೋಯಿತು. ನಾವು ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬರೋಷ್ಟೊಳಗೆ ಮಳೆನೂ ಕೂಡ ಸ್ಟಾರ್ಟ್ ಆಗೋಯಿತು. ನಾವು ಹೋಗಿದ್ದೇ ಲೇಟ್ ಅಲ್ವಾ, ಅದಕ್ಕೋಸ್ಕರ ವಿಡಿಯೋ ಏನು ಕೂಡ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ರೆಡಿಯಾಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೂವಿಗೆ ಹೋಗ್ತಾ ಇದ್ದೀವಿ. ಯಾವ ಮೂವಿ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ. ಆಲ್ರೆಡಿ ಮಕ್ಕಳೆಲ್ಲ ಕೂಡ ಹೊರಟೋಗಿದ್ದಾರೆ, ಟೈಮ್ ಆಗಿದೆ, ನಾನು ಕೂಡ ಹೊರಡಬೇಕು. ಯಾವ ಮೂವಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಎಲ್ಲ ಕೂಡ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ, ನೋಡ್ತಾ ಇರಿ. ಓಕೆ, ನಾವು ಹೋಗೋಷ್ಟೊಳಗೆ ಆವಾಗಲೇ ದೊಡ್ಡ ಭಾವ ಮತ್ತು ದೊಡ್ಡಕ್ಕ ಇಬ್ಬರು ಕೂಡ ಬಂದು ನಿಂತಿದ್ದರು. ನಾವು ಕೂಡ ಎಲ್ಲ ಹೋದ್ವಿ. ತುಂಬ ಲಾಂಗ್ ಟೈಮ್ ಆಗಿತ್ತು ನಾವೆಲ್ಲರೂ ಕೂಡ ಮೂವಿಗೆ ಹೋಗಿದ್ದು. ನನಗಂತೂ ತುಂಬಾ ಖುಷಿ ಆಯ್ತಾಯಿತ್ತು. ಎಲ್ಲರ ಜೊತೆಲಿ ಹೋಗಿ ಕೂತ್ಕೊಂಡು ಮೂವಿ ನೋಡೋದು ಚೆನ್ನಾಗಿರುತ್ತೆ ಅಲ್ವಾ. ಯಕ್ಕ ಮೂವಿ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು, ಅದಕ್ಕೋಸ್ಕರ ಹೋಗೋಣ ಅಂತ ಹೇಳಿ ಹೋದ್ವಿ. ದೊಡ್ಡ ಭಾವ, ಎರಡನೇ ಭಾವ ಇಬ್ಬರು ಕೂಡ ಹೊರಗಡೆ ಹೋದರು. ನೋಡೋಣ ಇನ್ನು ಎಷ್ಟು ಟೈಮ್ ಐತೆ ಅಂತ ಹೇಳಿ ನಾವು ಇನ್ನೂ ಹೇಳ್ತಾ ಇದ್ವಿ. ಇನ್ನೂ ಒಂದು 5-10 ನಿಮಿಷ ಐತೆ, ನಾವು ಸ್ವಲ್ಪ ಬೇಗನೆ ಬಂದಿದ್ದೀವಿ, ಇನ್ನೂ ಟೈಮ್ ಐತೆ ಬನ್ನಿ ಅಂತ. ನಾವು ಆನ್ಲೈನಲ್ಲೇ ಟಿಕೆಟ ಬುಕ್ ಮಾಡ್ಕೊಂಡಿದ್ದು, ಹೋಗಿದ್ರೆ ನಮಗೆ ಕರೆಕ್ಟಾಗಿ ಸೀಟ್ ಸಿಗೋಲ್ಲ ಅಂತ ಹೇಳಿ ನಾವು ಆನ್ಲೈನಲ್ಲೇ ಟಿಕೆಟ್ನ ಬುಕ್ ಮಾಡ್ಕೊಂಡ್ವಿ. ಮೂವಿ ಅಂತೂ ತುಂಬ ಚೆನ್ನಾಗಿದೆ, ಹೋಗೊಂದ್ಸಲ ನೋಡ್ಬೋದು ಅಂತ ಹೇಳ್ತಾ ಇದ್ರಲ್ವ, ಅದಕ್ಕೋಸ್ಕರ ನಾವು ಕೂಡ ಹೋಗಿ ನೋಡೋಣ. ತುಂಬಾ ವರ್ಷಗಳಾಗಿತ್ತು. ರಾಮಾಚಾರಿ ಮೂವಿ ಲಾಸ್ಟ್ ಮೂವಿ ಅದು ಹೋಗಿ ನೋಡಿದ್ದು. ಮೂವಿಗೆ ನಾವು ಹೋಗ್ತಾ ಇದ್ವಿ, ಆದರೆ ಎಲ್ಲ ಒಟ್ಟಿಗೆ ಹೋಗಿ ನೋಡಿದ್ದು, ಅದು ಲಾಸ್ಟ್ ಮೂವಿ ಆಗಿತ್ತು. ಇನ್ನು ಟೈಮ್ ಇದೆಯಲ್ವ ಅಂತ ಹೇಳಿ ಎಲ್ಲ ಸ್ವಲ್ಪ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಅಲ್ಲಿ ಹೊರಗಡೆ ಎಲ್ಲೂ ಸ್ನ್ಯಾಕ್ಸ್ ಏನು ತೊಗೊಂಡು ಹೋಗಂಗಿಲ್ಲ, ನಾವು ಒಳಗಡೆನೇ ತಗೋಬೇಕು. ಹಾಗಾಗಿ ಏನು ತಗೊಳ್ಳೋದು ಅಂತ ಮಾತಾಡ್ಕೋತಾ ಇದ್ವಿ. ನಾನು ಹೇಳಿಲ್ವ ಅದಕ್ಕೇನೆ. ಸ್ಟಾರ್ಟ್
ಗೈಸ್ ಇವಾಗ ನಾವು ಯಕ್ಕ ಮೂವಿಗೆ ನೋಡೋಕೆ ಬಂದಿದ್ದೀವಿ. ಹೆಂಗಾಯ್ತೋ ಏನೋ ಗೊತ್ತಿಲ್ಲ, ನೋಡಬೇಕು. ಎಲ್ಲ ಚೆನ್ನಾಗಿದೆ ಯಕ್ಕ ಮೂವಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾವು ಕೂಡ ಬಂದಿದ್ದೀವಿ. ತುಂಬ ಲಾಂಗ್ ಟೈಮ್ ಆಗಿತ್ತು ಬಂದು, ಈ ಥರ ಫ್ಯಾಮಿಲಿ ಎಲ್ಲ ಬಂದು ಇವಾಗ ಬಂದಿದ್ದೀವಿ. ಮೂವಿ ಹೆಂಗಾಯ್ತು ಅಂತ ನೋಡೋಣ. ಏನೋ ದಾದಾಗಿರಿ ಆಗ್ಬಿಟ್ಟಿದೆ. ಮೂಳಿನ ಕಂತಾರ ಒಂದು ನಿಜ ಮೂಳು ಒಂದಾರು ಕಂಡಿರೋ ಹಾಯ್ ಗಾಯ್ಸ್, ಮನೆಗೆ ಬಂದ್ವಿ. ಮೂವಿ ಅಂತೂ ಸೂಪರ್ ಆಗಿತ್ತು. ನೋಡಿಕೊಂಡು ಮನೆಗೆ ಬಂದು ಇವಾಗ ಊಟ ಮಾಡ್ತಾ ಇದ್ದೀವಿ. ಅಲ್ಲಿ ಸ್ನ್ಯಾಕ್ಸ್ ಅಷ್ಟೇ ತಿಂದಿದ್ದು, ಇನ್ನೇನು ತಿನ್ನಲಿಲ್ಲ. ಸಾಕು, ಸಾಂಬಾರು ಮಾಡ್ಬಿಟ್ಟಿದ್ದೀರಾ, ಹಂಗೆ ಮಾಡ್ಬಿಟ್ಟಿದ್ದೀನಿ. ಬೇಳೆ ತರಕಾರಿ ಸಾಂಬಾರು, ಬೇಳೆ ತರಕಾರಿ ಸಾಂಬಾರು ಮತ್ತು ಮೊಸರು ಅನ್ನ ಊಟ ಮಾಡ್ತಾ ಇದ್ದೀವಿ. ಅಕ್ಕನೂ ಕೂಡ ಊಟ ಮಾಡ್ತಾ ಇದ್ದಾಳೆ. ಬಾವುಂದು ಮತ್ತು ನನ್ನಿಂದು ಊಟ ಆಗಿ ಕೂತಿದ್ದಾರೆ ಸುಮ್ಮನೆ. ಮೂವಿ ಅಂತೂ ಚೆನ್ನಾಗಿತ್ತು. ಯಕ್ಕ ಮೂವಿ ನಾನು ಹೇಳ್ತೀನಿ, ಲಾಂಗ್ ಟೈಮ್ ಆಗಿತ್ತು. ಎಲ್ಲ ನಾವು ಫ್ಯಾಮಿಲಿ ಹೋಗಿ ಈ ಮೂವಿಗೆ. ನಾನು ನೆನಪಿರೋದು ರಾಮಾಚಾರಿ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಮೂವಿ ಲಾಸ್ಟ್ ಆಗಿ ನಾವು ಹೋಗಿ ನೋಡಿದ್ವಿ. ಅಂದರೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿ ನೋಡಿದ್ದು ಲಾಸ್ಟ್ ಮೂವಿ ಅದೇನೆ. ಇವಾಗೆಲ್ಲ ಹೋಗಿ ಒಟ್ಟಿಗೆ ನೋಡಿದ್ವಿ. ದೊಡ್ಡಕ್ಕ ದೊಡ್ಡ ಬಾವ ಅಲ್ಲೇ ಹೊರಟೋದ್ರು. ನಮಗೆ ಕೆಲಸ ಇದೆ, ಹಸು ಎಲ್ಲ ಐತಲ್ವ, ಹಾಲೆಲ್ಲ ಕರಿಬೇಕು ಅಂತ ಹೇಳಿ ಹೊರಟೋದ್ರು. ಏನು ಎರಡನೇ ಅಕ್ಕ ಇಲ್ಲಿಗೆ ಬಂದಿದೆ. ಊಟ ಮುಗಿಸ್ಕೊಂಡು ಇವಾಗ ಅವರು ಕೂಡ ಹೊರಡ್ತಾರೆ. ಮಳೆ ಬರುವಂಗಾಗಿದೆ. ನಾವು ಕೂಡ ಊಟ ಮಾಡ್ತೀವಿ. ಬನ್ನಿ ಊಟ ಮಾಡಿ. ನೋಡ್ಬೋದು ಒಂದ್ಸಲ, ಏನಾಗಲ್ಲ. ಲವ್ ಸ್ಟೋರಿ ಅದೇ, ಫ್ಯಾಮಿಲಿ ಸ್ಟೋರಿ ಅದೇ, ತಾಯಿ ಮಗನ ಪ್ರೀತಿ ಅದೇ, ಫೈಟಿಂಗ್ ಅದೇ, ಕಾಮಿಡಿಯನ್ ಅಷ್ಟೇನಿಲ್ಲ. ಅವನು ನಿರ್ಮಾಪಕ, ನಿರ್ದೇಶಕ, ಎರಡು ಸಾಧಕ ನಿರ್ದೇಶಕ, ನಿರ್ಮಾಪಕ. ಅಲ್ಲಿ ಏನು ಗೊತ್ತಾ, ಫಿಲಂಗಳು ಯಾವ್ದು ಆನ್ ಮಾಡ್ದ. ನಾಳೆ ಆಯಿತು, 7 ಸೆಕೆಂಡ್ 6 ಸೆಕೆಂಡೇ ಆಯಿತು, 9. ಹಾಂ, ಅಕ್ಕನೂ ಕೂಡ ಓದ್ಲು. ಅವಳನ್ನೆಲ್ಲ ಕಳಿಸ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ. ನೋಡಿದ್ರಲ್ಲ ಹೇಗೆಲ್ಲ ಇತ್ತು ನಿನ್ನೆ ವಿಡಿಯೋವು ಮತ್ತು ಮೊನ್ನೆ ನೈಟ್ ವಿಡಿಯೋವು. ಇವತ್ತಿನ ವಿಡಿಯೋವು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕೇಕ್ ಏನು ಕಟ್ ಮಾಡಿಸ್ಲಿಲ್ಲ. ಶುಕ್ರವಾರ ನೈಟ್ 12 ಗಂಟೆಲಿ ಏನು ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ. ಕೇಕೇನು ಬೇಡ ಅಂತ ಹೇಳಿದ್ರು. ಬರ್ತ್ಡೇ ಪ್ರಯುಕ್ತ ಇವತ್ತು ಫಿಲಮ್ಗೂ ಹೋಗಿ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಲವ್ ಯು ಆಲ್.